ಆ 29 ನಿಮಿಷ ಜಗನ್ಮಾತೆಯನ್ನ ಮರೆಮಾಚುವಂತ ಕೆಲಸ ನಮ್ಮಿಂದ ಆಗಬಾರ್ದು. ಆಯ್ತು ಸರ್, ಓಕೆ, ಗೊತ್ತಿಲ್ಲ, ಆಯ್ತು, ತಪ್ಪಾಯ್ತು ಬಿಡಿ ಸರ್. ಗೊತ್ತಿಲ್ಲ ಅಂದ್ರೆ ಆದ್ಮೇಲೆ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಸರ್? ಗೊತ್ತಿಲ್ಲ ಸರ್, ಅದು ಎಷ್ಟೋ ಜನ ಮಾಡಿದಾರಲ್ಲ, ಅದಕ್ಕೆ ನಾವು ಫಾಲೋ ಮಾಡಿದ್ವಿ ಅಷ್ಟೇ. ಯಾರು ಮಾಡಿಲ್ಲ ಸರ್. ಒಂದ್ ನಿಮಿಷ ಸರ್, ಮೊನ್ನೆ ನೋಡಿ, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ. ಮೊನ್ನೆಯಲ್ಲಿ ಸಾಮೂಹಿಕ ಮದುವೆ ಮಾಡಿದ್ರು, ಒಂದ್ ನಿಮಿಷ ನಾನು ಹೇಳ್ತೀನಿ. ಅವಾಗ ಎಲ್ಲರೂ ತುಂಬಿಕೊಂಡಿದ್ರು, ಅವಾಗೇನು ಜನ ನೋಡ್ಲಿಲ್ಲ. ಆಮೇಲೆ ಇನ್ನೊಂದು ಫಂಕ್ಷನ್ ಮಾಡಿದ್ರು, ಅದಕ್ಕೂ ಜಸ್ಟಿಫಿಕೇಶನ್ ಕೇಳಿದೀನಿ. ಇನ್ನೊಂದು ಫಂಕ್ಷನ್ ಮಾಡಿದ್ರು, ಒಂದ್ ನಿಮಿಷ ಸರ್, ಇನ್ನೊಂದು ಮೊನ್ನೆ ಯಾವ್ದೋ ಫಂಕ್ಷನ್ ಮಾಡಿದ್ರು. ಅವಾಗ ಅವ್ರ ಕಡೆಯವರೆಲ್ಲ ಬಂದು 25 ಜನ 30 ಜನ ದೇವ್ರ ಹತ್ರ ನಿಂತ್ಕೊಂಡಿದ್ರು. ನಾವು ಅಬ್ಜೆಕ್ಷನ್ ಮಾಡಿದ್ರೆ ಒದೆ ಬೀಳುತ್ತೆ, ಅದಕ್ಕೆ ನಾವು ಸುಮ್ಮನೆ ಆಗೋದು. ನೀವು ಸಾರ್ವಜನಿಕವಾಗಿ ಏನ್ ಬೇಕಾದ್ರೆ ಪ್ರಶ್ನೆ ಕೇಳಬಹುದು ಸರ್. ನಮ್ಗೆ ಯಾಕೆ ಸರ್ ಅಧಿಕಾರಿಗಳನ್ನ ಆಕ್ಷೇಪಣೆ ಮಾಡಂಗಿಲ್ಲ, ಕರೆಕ್ಟಾ? ಅದು ಬಿಟ್ರೆ ಏನ್ ಬೇಕಾದ್ರೆ ಪ್ರಶ್ನೆ ಕೇಳಿ ಉತ್ತರ ಕೊಡಬೇಕು. ಬಂದ್ರು ಮಾಡ್ಕೊಂಡು ಹೋದ್ರು ಅಷ್ಟೇ ಸರ್. ಇವಾಗ ಅದಕ್ಕೂ ಅಷ್ಟೇ, ಸಾಮೂಹಿಕ ಮದುವೆಗೂ ಅಷ್ಟೇ, ಪಾಪ ಅವರು ಏನೋ ಗಡಿಬಿಡಿ ಆಗಿದ್ದಾರೆ, ಆಮೇಲೆ ಅದು ನಾನು ತಗೊಳ್ತೀನಿ, ಬೇರೆ ಪ್ರಶ್ನೆ. ಆದ್ರೆ ನೀವು ಇವಾಗ ಬೆಳಗ್ಗೆ 9 ಗಂಟೆಯಿಂದ ಇವಾಗವರೆಗೂ ಬೇಕಾದ್ರೆ ಸಿಸಿ ಕ್ಯಾಮ್ರಾ ನೋಡ್ಲಿ. ಒಬ್ಬ ಸಿನಿಮಾ ನಟನ ಭಾವಚಿತ್ರವನ್ನ ದೇವಾಲಯದೊಳಗೆ ಹಾಕುವಂಥದ್ದು ನೋಡಿ. ಅಲ್ಲಿ ಏನೋ ಇದು ಹಾಕೋಬಾರ್ದು, ಬ್ಯಾನರ್ ಹಾಕೋಬಾರ್ದು ಅನ್ನೋದು ಅದು ವಿಷಯ ನನಗೆ ಗೊತ್ತೇ ಇಲ್ಲ. ನೀವು ನನಗೆ ನಾನು ಬಂದ ತಕ್ಷಣ ಕೌಂಟ್ರಲ್ಲೂ ಕೂಡ ಮುಂದೆ ಗೇಟ್ ಕೇಳ್ಬಿಡು, ತೆಗೆ, ಆಯ್ತು ತೆಗೆ ಸರ್. ನಾನು ಹೇಳ್ದೆ ಸರ್, ನಾನು ತಪ್ಪಾಗಿದ್ರೆ ನಾನು ತಪ್ಪು ಒಪ್ಕೋತೀನಿ ಸರ್. ನಂದು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ಅಂತ ನಾನು ಯಾರು ಅಲ್ಲ ಸರ್. ನಾನು ಕಾರ್ಯನಿರ್ವಾಹಕ ಅಧಿಕಾರಿ ಗಮನಕ್ಕೆ ತರಬೇಕು, ಸಮಾಜದ ಮುಂದೆ ಅದನ್ನ ಕಣ್ಮುಂದೆ ಇಡಬೇಕು ಅಷ್ಟೇನೆ. ನಾನು ನಿಮ್ಮನ್ನಾಗ್ಲಿ ಕಾರ್ಯನಿರ್ವಾಹಕ ಬೆಳ್ ಮಾಡಿ ತೋರಿಸ್ತಾ ಇಲ್ಲ, ನಾನು ಆಕ್ಷೇಪಣೆ ಮಾಡ್ತಿಲ್ಲ. ಮತ್ತೆ ನೀವು ಮಾಡಿದ್ರೆ ಇನ್ಯಾರು ಇವ ಮಾಡ್ತಾರೆ ಸರ್? ಅದು ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪಿಲ್ಲ ಸರ್. ಫೈಲ್ ಕಟ್ ಮಾಡೋಣ ಬಿಡಿ ಸರ್, ಅದಕ್ಕೆ ಹೇಳಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗತ್ತೆ ಮತ್ತು ಸಾರ್ವಜನಿಕರಿಗೆ ಆದರ್ಶ ವ್ಯಕ್ತಿ ಅಂತ ಅನಿಸ್ಕೊಳ್ಬೇಕು. ಉತ್ತರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಈಗಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಎಲೆಯ ಮರೆಯ ಕಾಯಿಯ ಹಾಗೆ ಹಿಂದೆ ತುಂಬಾ ಜನ ತಪಸ್ ಮಾಡಿರುವಂತ ಉದಾಹರಣೆ ಇದೆ. ಕಾರ್ಯಕರ್ತರ ಒಂದು ಇತಿಹಾಸ ಇದೆ. ಇಂಥ ಒಂದು ಕ್ಷೇತ್ರದಲ್ಲಿ ಈಗ ಯಾರು ಕೆಲಸ ಮಾಡ್ತಿರ್ತಾರೆ, ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಪಕ್ಷ ಆಗಿರ್ಬೋದು, ಸುಸಂಸ್ಕೃತ ವ್ಯಕ್ತಿಗಳಾಗಿರಬೇಕು. ಸಾರ್ವಜನಿಕ ಬಂಧುಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ಇಂಥ ವ್ಯಕ್ತಿ ಇರಬೇಕಪ್ಪ ಅಂತ ಅವರಿಗನ್ನಿಸ್ಬೇಕು. ಇವತ್ತು ಬನಶಂಕರಿ ದೇವಾಲಯದಲ್ಲಿ ಕಳೆದ 30 ವರ್ಷಗಳಿಂದ ಲೂಟಿ ಹೊಡೆದು ಬನಶಂಕರಿ ದೇವಾಲಯದ ತುಂಬಾ ಜನ ಸುಸಂಸ್ಕೃತ ಮಾತೆಯರಿಗೆ ಅನ್ಯಾಯ ಮಾಡಿ ಇವತ್ತಿಗೂ ಕೂಡ ಸಾಮೂಹಿಕ ಮದುವೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುವಂತ ಷಡ್ಯಂತ್ರವನ್ನ ಮಾಡ್ತಿರುವಂತ ಆ ರಾಜಕೀಯ ದಲ್ಲಾಳಿ ಮತ್ತು ರಾಜಕೀಯ ನಿರುದ್ಯೋಗಿ ಅಂತ ಹೇಳ್ತಿರ್ತೀವಿ, ಆ ವ್ಯಕ್ತಿ ದೇವಾಲಯದಲ್ಲಿ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಇಲ್ಲದೆ ಹೋದ್ರು ಸರ್ಕಾರ ಏನು ವ್ಯವಸ್ಥೆ ಮಾಡಿದೆ ಆ ವ್ಯವಸ್ಥಾಪಕರಿಗೆ ಟಾಂಗ್ ಕೊಡುವಂತ ಕೆಲಸ ಮಾಡುವಂಥದ್ದು, ಸಾಮೂಹಿಕ ಮದುವೆಯ ಹೆಸರಲ್ಲಿ ಲೂಟಿ ಹೊಡೆಯುವಂಥದ್ದಿರ್ಬೋದು, ಅಥವಾ ದೇವಾಲಯದ ಹೆಸರಿನಲ್ಲಿ ವಾಮ ಮಾರ್ಗದಲ್ಲಿ ಹಣ ಮಾಡುವುದಕ್ಕೆ ತೊಂದರೆ ಎಲ್ಲಾಗ್ಬಿಡುತ್ತೋ ಅಂತೇಳಿ ಕೆಲವು ವಾಮ ಮಾರ್ಗಿಗಳನ್ನ ಬೆನ್ನ ಹಿಂದೆ ಸಾಕಷ್ಟು ಷಡ್ಯಂತ್ರ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಬನಶಂಕರಿ ದೇವಾಲಯದಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಆಗಿದೆ. ವ್ಯಕ್ತಿಗಳು ಯಾರೇ ಇರ್ಬೋದು, ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡೋದು ಇದ್ದೇ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಬನಶಂಕರಿ ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಪುರುಸೊತ್ತಿಲ್ಲದ ಹಾಗೆ ಭ್ರಷ್ಟಾಚಾರ ಮಾಡ್ತಾ ಮಾತೆಯರಿಗೆ ಅಗೌರವ ತರುವಂತ ನಿರಂತರ ಚಟುವಟಿಕೆಯನ್ನ ಮಾಡ್ತಿದ್ದಾರೆ. ಮೇಲಧಿಕಾರಿಗಳು ಕೇಳೋದಿಲ್ಲ, ಕೇಳಲಿಕ್ಕೆ ಭಯ ಬೀಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ
ಆ ರಾಜಕೀಯ ದಲ್ಲಾಳಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಶಾಂತವಾಗಿರಬೇಕು. ದೇವಾಲಯದ ವ್ಯವಸ್ಥೆ ಸರಿ ಹೋಗಬೇಕು. ದೇವಾಲಯದಲ್ಲಿ ಲಕ್ಷಾಂತರ ಮಾತೆಯರು ಭಕ್ತಾದಿಗಳಾಗಿ ಬರ್ತಾರೆ, ಅವರಿಗೆ ಮುಜುಗರ ಆಗಬಾರದು. ನೋಡುಗರಿಗೆ ದೇವಾಲಯದಲ್ಲಿ ಏನಪ್ಪ ಇಷ್ಟೆಲ್ಲ ಅವ್ಯವಸ್ಥೆ ಅಂತ ಅನ್ನಿಸಬಾರದು. ಆ ಹಿನ್ನೆಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಆದರ್ಶವಾಗಿರಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ.